ಮಾಧವ್ ಅವರೇ, ಇಲ್ಲಿ ತನಕ ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ. ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತು ತುಳಸಿ ಅವರೇ. ಕೆಲವು ಪ್ರಶ್ನೆಗಳಿತ್ತು, ಉತ್ತರ ಹುಡ್ಕೊಂಡು ಬಂದಿದ್ದೆ. ಉತ್ತರನಾ? ಸಿಕ್ತಾ? ನನ್ನ ಎದುರಲ್ಲೇ ಇದೆ. ಒಂಟಿಯಾಗಿರ್ಬೇಕು ಅಂತ ಬಂದಿದ್ದೀರಾ ಅಂದಮೇಲೆ ನಾನೇನು ಉತ್ತರ ಅಂತ ಕೇಳಲ್ಲ. ನಿಮಗೆ ಉತ್ತರ ಸಿಕ್ತು ಅಂದ್ರಲ್ಲ, ಅದೇ ಖುಷಿ ನನಗೆ. ಮಳೆ ಜೋರಾಗೋ ಹಾಗಿದೆ, ಹೊರಡೋಣವಾ? ಹೌದು, ಈಗ ತಾನೇ ಹುಷಾರಾಗ್ತಿದ್ದೀರಾ. ಸ್ಕೂಟ್ರಲ್ಲಿ ಬಂದರೆ ಮತ್ತೆ ಮಳೇಲಿ ನೆನಿಬೇಕಾಗತ್ತೆ. ಅಲ್ಲ, ನೀವು ನೆನಿಬೇಕಾಗತ್ತಲ್ವಾ? ಪರವಾಗಿಲ್ಲ ತುಳಸಿ ಅವರೇ, ಸ್ಕೂಟ್ರ್ ಇಲ್ಲೇ ಬಿಡೋಕ್ಕಾಗಲ್ಲ. ನಾನು ಸ್ಕೂಟ್ರಲ್ಲೇ ಬರ್ತೀನಿ, ನಿಮಗೆ ಕ್ಯಾಬ್ ಬುಕ್ ಮಾಡ್ತೀನಿ. ಅಯ್ಯೋ ಬೇಡ, ನಾ ಬಂದಿರೋ ಆಟೋ ಇಲ್ಲೇ ಇದೆ. ನಿಮ್ಗಿನ್ನೂ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ ಅನ್ಸುತ್ತೆ. ಫಿಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳ. ನನ್ನ ವಾಯ್ಸ್ ಮೆಸೇಜ್ಗೂ ರಿಪ್ಲೈ ಮಾಡ್ತೀನಿ. ಇಡೀ ದಿನ ಮಾತಾಡದೆ ಭೇಟಿ ಆಗದೆ ಇದ್ದಿದ್ದಕ್ಕೆ ಕಾರಣ ಕೇಳಬೇಕಲ್ವಾ? ಏನು ಹೇಳಿ ವೇದಾಂತ್, ನೀನು ಅವರನ್ನು ನೆನಪಿಸ್ಕೊಳ್ಬಾರ್ದು ಅಂದೆ. ಆದರೆ ನನಗೆ ಏನನ್ನೇ ನೋಡಿದ್ರು ಅದರಲ್ಲಿ ಅವ್ರ ನೆನಪೇ ಕಾಣ್ತಿತ್ತು. ಈ ಒಂದು ದಿನದಲ್ಲಿ ನಿಮ್ಮ ನೆನಪಿಲ್ಲದೆ ಒಂದು ಕ್ಷಣನೂ ಇರೋಕೆ ನನ್ನ ಹತ್ರ ಆಗಲೇ ಇಲ್ಲ ಅಂತ ಹೇಳಬೇಕಿತ್ತ? ಅವ್ರನ್ನ ಭೇಟಿ ಮಾಡದೇ ಇರ್ಬೋದು, ಮಾತಾಡದೇ ಇರ್ಬೋದು, ಆದರೆ ಅವ್ರನ್ನ ನೆನಪು ಮಾಡ್ಕೊಳ್ದೇ ಇರೋದಕ್ಕೆ ನಿಮ್ಮ ಕೈ ಸಾಧ್ಯ ಆಯ್ತಾ? ಆಗಿಲ್ಲ ಅನ್ನೋದಾದ್ರೆ ಇದು ಬರೀ ಸ್ನೇಹ ಅಂತ ಅನ್ಸುತ್ತಾ? ಬರೀ ಸ್ನೇಹ ಅಲ್ಲ ಅಂತಾದ್ರೆ ಬೇರೆ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವಾ ಮಾಧವ್ ಸರ್? ನಾನಿನ್ನೇನು ಹೇಳೋದಿಲ್ಲ. ನನ್ನ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಬಾಯ್ ಬಾಯ್. ಮಾಧವ್ ಅವರೇ, ಮನೇಲಿ ತುಂಬಾ ನೆನಿಬೇಡಿ, ಶೀತ ಆಗತ್ತೆ. ಬೇಗ ಮನೆಗೆ ಹೋಗಿ. ಹೊರಡೋಣಪ್ಪ. ತಾತ, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ನಾನು ನನ್ನ ಗಂಡನ ಮನೆಗೆ ಹೋಗೋದಕ್ಕೆ ರೆಡಿ, ಆದ್ರೆ ಅದಕ್ಕೂ ಮೊದಲು ನನಗೆ ಈ ಮನೇಲಿ ನನ್ನ ಪಾಲ್ ಬೇಕು ಅಷ್ಟೇ. ನಾನು ಓಡ್ ಹೋಗಿ ಮದ್ವೆ ಆದೆ ಅಂದ ಮಾತ್ರಕ್ಕೆ ಸಂಬಂಧ ಸುಳ್ಳು ಆಗಲ್ಲ ಅಲ್ವಾ? ಅದ್ ಒಂದೇ ಕಾರಣಕ್ಕೆ ಈ ಮನೆ ಪೂರ್ತಿ ಅಣ್ಣಂಗೆ ಹೋಗೋಕೆ ನಾನ್ ಬಿಡಲ್ಲ. ನನ್ನ ಪಾಲ್ ಏನಿದೆಯೋ ಅಷ್ಟು ಕೊಡಿ, ನಾ ರಗ್ಳೆ ಮಾಡ್ದೆ ಇಲ್ಲಿಂದ ಹೋಗ್ತೀನಿ. ಬಾಯಿ ಮುಚ್ತೀಯೋ ಇಲ್ಲ ತದಕಲೋ?
ನೀನು ಈ ರೀತಿ ಕೇಳಿದ್ರೆ ನನಗೇನು ಆಶ್ಚರ್ಯ ಅಲ್ಲ. ಯಾಕೆ ಅಂತಂದರೆ ಅಯೋಗ್ಯರಿಂದ ಯೋಗ್ಯ ನಡೆ ನಿರೀಕ್ಷೆ ಮಾಡೋಕ್ಕೆ ಆಗೋಲ್ಲ. ಆದರೆ ಸಂದರ್ಭ ಎಂಥದ್ದು. ತುಳಸಿ ಆಕ್ಸಿಡೆಂಟ್ ಆಗಿ ಈಗ ಚೇತರಿಸ್ಕೋತಿದ್ದಾಳೆ. ಆ ಸೂಕ್ಷ್ಮ ಬೇಡ ನಿನಗೆ? ಅದಕ್ಕೆ ಅವಳು ಇಲ್ಲದೆ ಇದ್ದಾಗಲೇ ನಾನು ಮಾತಾಡ್ತಿರೋದು. ಈಗ ವಿಷಯ ಬದಲಾಯಿಸ್ದೆ, ನನ್ನ ಪಾಲ್ ನನಗೆ ಕೊಡಿ ಅಷ್ಟೆ. ಅಲ್ಲ, ನಿನ್ನನ್ನು ನೀನು ಏನು ಅಂತ ಅಂದ್ಕೊಂಡಿದ್ದೀಯ? ಪಾಲ್ ಕೇಳೋದಕ್ಕೆ ಇದನ್ನೇನು 4 ತಲೆಮಾರಿಂದ ನನಗೆ ಬಂದಿರೋ ಆಸ್ತಿ ಅಂತ ಅಂದ್ಕೊಂಡಿದ್ದೀಯ? ಈ ಮನೆ ಕಟ್ಸಿದ್ದು ನಮ್ಮಪ್ಪ ನಮ್ಮ ತಾತನ ದುಡ್ಡಿನಿಂದ ಅಂತ ಅಂದ್ಕೊಂಡಿದ್ದೀಯ? ಖಂಡಿತ ಅಲ್ಲ. ನಾನು ಕಷ್ಟಪಟ್ಟು ಹರಿಸಿದ ಬೆವರಿನಿಂದ. ಆಗಲೇ ಒಂದ್ಸಲ ಹೇಳಿದ್ದೆ ಅಂತ ಅನ್ಸುತ್ತೆ, ಆದರೂ ಈಗ ಕೋರ್ಟ್ ಭಾಷೆಯಲ್ಲಿ ಹೇಳ್ತೀನಿ. ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಸ್ವಯಾರ್ಜಿತ. ಇದನ್ನ ಯಾವಾಗ ಯಾರಿಗೆ ಸೇರಬೇಕು ಅಂತ ನಿರ್ಧಾರ ಮಾಡೋನು ನಾನು. ತಾತ, ಮಾತಾಡಬೇಡ ನೀನು. ನೀನು ಈ ಮನೆ ಒಳಗೆ ಕಾಲಿಟ್ಟಾಗಲೇ ನಿನ್ನನ್ನು ಒದ್ದು ಹೊರಗೆ ಹಾಕಬೇಕಾಗಿತ್ತು. ಸೋಗ್ಲಾಡಿ ಮಾತು ಕೇಳಿಕೊಂಡು ತಪ್ಪು ಮಾಡಿಬಿಟ್ಟೆ ನಾನು. ತುಳಸಿ ಸೋಗ್ಲಾಡಿ ಇಲ್ಲ ಅಂದಿದ್ದರೆ ನಿನ್ನನ್ನು ಬೀದಿ ಕೊನೆಗೆ ಬರೋದಕ್ಕೂ ಬಿಡ್ತಿರ್ಲಿಲ್ಲ ನಾನು. ನಮ್ಮ ಮನೆಗೆ ನಾನು ಬರೋದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ. ನೇಗದು ಬಿತ್ತು. ಯಾವುದು ನಿನ್ನ ಮನೆ? ಅಂಥ ಕನಸೆಲ್ಲ ಕಾಣೋಕೆ ಹೋಗಬೇಡ. ನಿನಗೆ ಈ ಮನೆಯಲ್ಲಿ ಮನಸ್ಸಲ್ಲಿ ಯಾವ ಜಾಗನೂ ಇಲ್ಲ. ಇವತ್ತು ತುಳಸಿ ಬರಲಿ, ನಿನ್ನ ಯೋಗ್ಯತೆ ಏನು ಅಂತ ಹೇಳ್ತೀನಿ. ಆಮೇಲೆ ಒಂದು ಇತ್ಯರ್ಥಕ್ಕೆ ಬರೋಣ. ಆದರೆ ನಿನಗೆ ಈ ಮನೆಯಲ್ಲಿ ಪಾಲಲ್ಲ, ಒಂದು ಇಟಿಗೆ ಚೂರು ಕೂಡ ಸಿಗೋಲ್ಲ. ಮರಿಬೇಡ. ಕೊನೆ ಪಕ್ಷ ಫೋನ್ ಆದರೂ ಜೊತೆಗೆ ಇಟ್ಕೊಂಡ್ಬರ್ಬೇಕಲ್ವಾ? ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು? ನಿಮ್ಮ ಫ್ರೆಂಡ್ ಅಂದಮೇಲೆ ನೀವೆಲ್ಲಿರ್ತೀರಾ ಅಂತಲೂ ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಒಂಟಿಯಾಗಿರ್ಬೇಕು ಅಂತ ಬಂದಿದ್ದೀರಾ ಅಂದಮೇಲೆ ನಾನು ಏನು ಉತ್ತರ ಅಂತ ಕೇಳಲ್ಲ. ನಿಮಗೆ ಉತ್ತರ ಸಿಕ್ತು ಅಂದ್ರಲ್ಲ, ಅದೇ ಖುಷಿ ನನಗೆ. ಮಾಧವ್ ಅವರೇ, ಮಳೆ ತುಂಬಾ ನೆನಿಬೇಡಿ, ಶೀತ ಆಗತ್ತೆ, ಬೇಗ ಮನೆಗೆ ಹೋಗಿ. ಇವತ್ತೆಲ್ಲ ಒಂಟಿಯಾಗಿರಬೇಕು ಅಂದ್ಕೊಂಡೆ. ಆದರೆ ತಮಾಷೆ ಅಂದರೆ ನಿಮ್ಮ ನೆನಪುಗಳು ನನ್ನ ಒಂಟಿಯಾಗಿರೋಕ್ಕೆ ಬಿಡಲೇ ಇಲ್ಲ ತುಳಸಿಯವರೇ. ಇವತ್ತು ನಾನು ಕಾಣಿಸ್ದೇ ಇದ್ದಾಗ, ನನ್ನ ಫೋನು ಸ್ವಿಚ್ ಆಫ್ ಆಗಿದ್ದಾಗ ನೀವು ನನ್ನ ಹುಡ್ಕೊಂಡು ಬರಲೇಬೇಕು ಅಂತಿರಲಿಲ್ಲ. ಈಗ ತಾನೇ ಹುಷಾರಾಗಿದ್ದರೂ ಆಟೋ ಹತ್ಕೊಂಡು ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿಕೊಂಡು ಹುಡುಕೊಂಡು ಬಂದ್ರಿ. ಈ ಮುಗ್ಧ ಕಾಳಜಿ ನಿಮ್ಮ ಲೆಕ್ಕದಲ್ಲಿ ಬರೀ ಸ್ನೇಹ ಇರ್ಬೋದು, ಆದರೆ ನನಗೆ ಅದನ್ನು ಮೀರಿದ್ದು ಅನಿಸುತ್ತೆ.
ನಾನು ಒಬ್ಬನೇ ಬಂದು ಅಲ್ಲಿ ಕೂತಿದ್ದೀನಿ ಅಂದರೂ ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಕ್ಯೂರಿಯಾಸಿಟಿ ತೋರಿಸಲಿಲ್ಲ ನೀವು. ಹಂಚ್ಕೊಳ್ಳೋ ಅಂಥದ್ದಲ್ವೇನೋ ಅಂತ ನನ್ನ ಭಾವನೆಗೆ ಗೌರವ ಕೊಟ್ಟು ಸುಮ್ಮನಾದ್ರಿ. ಈ ಪ್ರಬುದ್ಧತೆಗೆ ನೀವು ಕೊಡೋ ಹೆಸರು ಸ್ನೇಹ ಅಂತಷ್ಟೇ ಇರ್ಬೋದು, ಆದರೆ ನನ್ನ ಮಟ್ಟಿಗೆ ಅದು ಅಷ್ಟೇ ಅಲ್ಲ ತುಳಸಿಯವರೇ. ಈ ಭಾವನೆನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಪ್ರತಿ ಸಲ ಸೋತೆ. ಇನ್ಮೇಲೆ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ತುಳಸಿಯವರೇ. ನನ್ನ ಜೀವನದಲ್ಲಿ ನೀವಿದ್ದರೆ ಎಂಥ ಕಷ್ಟ ಬೇಕಾದರೂ ಎದುರಿಸ್ತೀನಿ ಅನ್ನೋ ವಿಶ್ವಾಸ ಬಂದಿದೆ. ಇನ್ಮೇಲೆ ನಾನು ಖಂಡಿತ ಒಂಟಿಯಲ್ಲ. ಮಾವ, ನೀವು ಇಲ್ಲಿದ್ದೀರಾ? ಯಾವಾಗ ಬಂದ್ರಿ? ಮಾವ, ಮಳೆಲಿ ನಿಂದ್ರಾ? ಅಯ್ಯೋ, ಶೀತ ಆಗುತ್ತೆ ಮಾವ. ತಗೊಳ್ಳಿ, ತಲೆ ಒರೆಸ್ಕೊಳ್ಳಿ. ಮಾವ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲಾ? ಬೇಡ ಪೂರ್ಣಿ. ಅಲ್ಲ ಮಾವ, ಬೆಳಗ್ಗೆಯಿಂದ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅಲ್ಲ, ಕೆಫೆಗೆ ಫೋನ್ ಮಾಡಿದ್ರೆ ನೀವಿಲ್ಲ ಅಂದ್ರು. ಎಲ್ಲ ಹೋಗಿದ್ರಿ ಮಾವ? ಯಾಕೆ ಹೀಗೆ ಮಾಡಿದ್ರಿ? ಏನಕ್ಕಾದ್ರೂ ಬೇಜಾರಾಯ್ತಾ? ಮಾವ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನಗ್ತಾನೆ ಇದ್ದೀರಲ್ಲ ನೀವು. ಏನಾಯ್ತು ಮಾವ? ಭಾವನೆಯ ನಿಜ ಅರ್ಥ ಗೊತ್ತಾಯ್ತು. ಏನ್ ಮಾವ ಹಂಗಂದ್ರೆ? ಏನಿಲ್ಲ ಬಿಡು. ಏನು ಅಂತ ನಾನು ಕೇಳಲ್ಲ, ಆದ್ರೆ ನಂದೊಂದು ರಿಕ್ವೆಸ್ಟ್. ಇನ್ಮೇಲೆ ಹೀಗೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಕೂಡ್ದು. ಮಾಡಿದ್ರು ನನಗೆ ಫೋನ್ ಮಾಡಿ ಹೇಳಿ ಆಮೇಲೆ ಸ್ವಿಚ್ ಆಫ್ ಮಾಡಬೇಕು, ಆಯ್ತಾ? ಹೌದಾ? ಮಾಧವ್ ಸರ್ ಅಲ್ಲಿ ಒಬ್ಬರೇ ಇದ್ರಾ? ಆಮೇಲೆ ಏನಾಯ್ತಮ್ಮ? ಸ್ವಲ್ಪ ಹೊತ್ತಿದ್ದು ಹೊರಡ್ತೀನಿ ಅಂದರು. ಒಬ್ಬರೇ ಇರಬೇಕು ಅನ್ಸುತ್ತೆ ಅಂತ ನಾನು ಹೊರಟು ಬಂದೆ. ಆ ಏರಿಯಾದಲ್ಲೆಲ್ಲ ತುಂಬ ಜೋರು ಮಳೆ ಪುಟ್ಟ. ಇಲ್ಲಿ ನೋಡಿದ್ರೆ ಒಂದು ಹನಿನೂ ಬಿದ್ದಿಲ್ಲ, ರೋಡ್ ಕೂಡ ಒದ್ದೆ ಆಗಿಲ್ಲ ನೋಡು. ಇಲ್ಲಿ ಮಳೆ ಬರಲಿಲ್ಲ ಅಮ್ಮ, ಮೋಡ ಇತ್ತಷ್ಟೆ. ಅಲ್ಲಮ್ಮ, ಮಾಧವ್ ಸರ್ ಯಾಕೆ ಹಾಗೆ ಒಬ್ಬರೇ ಅಲ್ಲಿಗೆ ಹೋಗಿದ್ರು? ಮನೆಯಲ್ಲಿ ಏನಕ್ಕಾದರೂ ಬೇಜಾರಾಯ್ತೇನೋ? ಇಲ್ಲ ಪುಟ್ಟ, ನಾನು ಹಾಗೆ ಅನ್ಕೊಂಡೆ, ಆದ್ರೆ ಅವ್ರು ಖುಷಿಯಾಗೇ ಇದ್ರು. ಸದ್ಯ ಅವ್ರು ಖುಷಿಯಾಗಿದ್ರು ಅಂದರೆ ಸಾಕು ಬಿಡಿ. ಅಲ್ಲ ಪುಟ್ಟ, ಮಾವನವರು ಇಷ್ಟೆಲ್ಲ ಹೊತ್ತು ವಾಕಿಂಗ್ ಹೋಗೋದಿಲ್ವಲ್ಲ, ಎಲ್ಲಿದ್ದಾರೆ ಅಂತ ಒಂದ್ಸತಿ ಫೋನ್ ಮಾಡಿ ವಿಚಾರಿಸ್ತೀಯಾ? ಪುಟ್ಟ, ಸಂಧ್ಯಾ ಯಾಕೋ ಒಬ್ಳೆ ರೂಮಲ್ಲಿ ಕೂತಿದ್ದಾಳೆ. ನಾನು ಬಂದಾಗ್ಲಿಂದ ಹೊರಗಡೆನೆ ಬಂದಿಲ್ಲ. ನಾನು ಅವಳನ್ನ ಮಾತಾಡಿಸ್ಬೇಕು. ತಾತ ಸಂಧ್ಯಾ ಮಧ್ಯೆ ಜಗಳ ಆಗಿದ್ದು ಅಮ್ಮಂಗೆ ಗೊತ್ತಿಲ್ಲ. ಈ ಸ್ಥಿತಿಲಿ ಅವ್ರಿಗೆ ಗೊತ್ತಾಗೋದೇ ಬೇಡ. ತಾತ ಬಂದು ಮಾತಾಡೋವರೆಗೂ ಅಮ್ಮ ಸಂಧ್ಯಾ ಹತ್ರ ಮಾತಾಡದೇ ಇರೋ ಹಾಗೆ ತಡಿಲೇಬೇಕು. ಅಮ್ಮ, ನೀವು ಮನೇಲಿಲ್ಲ ಅಂತ ತಾತ ಜಾಸ್ತಿ ಹೊತ್ತು ವಾಕಿಂಗ್ ಹೋಗ್ತಾರೆ. ನೀವು ಫೋನ್ ಮಾಡಿ ವಿಚಾರಿಸಿದ್ರೆ ಅವ್ರಿಗೆ ತುಂಬ ಖುಷಿ ಆಗತ್ತೆ. ನೀವು ಬಂದಿದ್ದೀರಾ ಅಂತ ಗೊತ್ತಾದರೆ ತಕ್ಷಣ ಬಂದ್ಬಿಡ್ತಾರೆ. ಒಂದ್ಸರಿ ಫೋನ್ ಮಾಡಿ ಅಮ್ಮ. ಸಂದಿನ ಹತ್ರ ನಾನು ಮಾತಾಡ್ತೀನಿ. ಸರಿ, ನಾನೇ ಫೋನ್ ಮಾಡ್ತೀನಿ. ಫೋನು ಅಲ್ಲಿದೆ, ಕೊಡು. ಶೇಷು, ಮನೆಯಲ್ಲಿ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಅನ್ನಿಸ್ದಾಗಲೆಲ್ಲ ಯಾಕೋ ನಿನ್ನ ಜೊತೆ ವಾಕಿಂಗ್ ಬರಬೇಕು ಅಂತ ಅನಿಸುತ್ತೆ ಕಣೋ. ಪಾಪ ನಿನ್ನನ್ನು ಸುಮ್ಮನೆ ಸುತ್ತಾಡಿಸ್ತಿರ್ತೀನಿ ನಾನು. ಹಾಗೆಲ್ಲ ಅನ್ಕೋಬೇಡದ ತಣ. ನನಗೂ ನಿನ್ನ ಜೊತೆ ಇರೋದು ಅಂದರೆ ಖುಷಿನೇ. ನೀನು ಮನೆಗೆ ಹೋಗಿ ಆ ಹುಡುಗಿ ಮೇಲೆ ರೇಗಾಡಬೇಡ. ಅವಳಿಗೆ ಏನೇ ಮಾಡಿದ್ರು ನಿನ್ನ ಸ್ವಯಾರ್ಜಿತ ಆಸ್ತಿಲಿ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದು ನನಗೂ ಗೊತ್ತು ಶೇಷು, ಅವಳು ಕಿತ್ಕೋತಾಳೆ ಅಂತನೋ ಭಯ ನನಗೂ ಇಲ್ಲ. ಆದರೆ ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾಳಲ್ಲ, ಅದು ಬಂದಿರೋದು.
ಅಲ್ವೋ, ಇವಳು ಸಾಲ ತೀರಿಸೋದಕ್ಕೆ ತುಳಸಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಆಸ್ಪತ್ರೆಯಿಂದ ಬಂದಿದ್ರು ಕೂಡ ರಜಾ ಹಾಕೋದಕ್ಕಾಗೋದಿಲ್ವಲ್ಲ ಅಂತ ಕೆಫೆಗೆ ಹೋಗಿದ್ದಾಳೆ. ಇಂಥ ಸಮಯದಲ್ಲಿ ಪಾಲ್ ಕೇಳ್ತಾ ಇದ್ದಾಳಲ್ಲ, ಅವಳಿಗೆ ಮಾನವೀಯತೆ ಇಲ್ಲ ಅನ್ನೋದು ಗೊತ್ತಿತ್ತು. ಆದರೆ ಹೀಗೆ ರಾಕ್ಷಸಿ ಆಗ್ತಾಳೆ ಅಂತ ಗೊತ್ತಿರಲಿಲ್ಲ. ಸಮಾಧಾನ ಮಾಡ್ಕೋದತ್ತಣ್ಣ. ಅಲ್ವೋ, ಕೆಲವೊಂದು ಸಲ ಒಬ್ಬರ ಸ್ವಭಾವ ಗೊತ್ತಿದ್ರೂ ಕೂಡ ಹತ್ರ ಬಿಟ್ಕೊಂಡು ತಪ್ಪು ಮಾಡ್ತೀವಲ್ಲೋ. ರಕ್ತ ಸಂಬಂಧ ಅಂದರೆ ಹಾಗೇ ಅಲ್ವಾ ದತ್ತಣ್ಣ? ನೆಗದು ಬಿತ್ತು, ಅಲ್ಲೇ ನಾನು ತಪ್ಪು ಮಾಡ್ತಿರೋದು. ಈಗಲಾದರೂ ಬದಲಾಗಿದ್ದಾಳೇನೋ, ನಮ್ಮ ಮನೇಲಿ ಒಬ್ಬಳಾಗಿರ್ತಾಳೇನೋ ಅಂತ ಅವಳನ್ನು ಮನೆ ಒಳಗೆ ಬಿಟ್ಕೊಂಡೆ. ಇಲ್ಲ ಸೈಶು, ಈ ಸಲ ಸುಮ್ಮನೆ ಇರೋದಿಲ್ಲ. ನಾನು ತುಳಸಿ ಎದುರಿನಲ್ಲೇ ಸೂಕ್ಷ್ಮವಾಗಿದ್ದೆಲ್ಲ ಹೇಳಿ ಅವಳನ್ನು ಹೊರಗಡೆ ದಬ್ತೀನಿ. ನೋಡ್ತಾ ಇರು. ಹಾಗೆಲ್ಲಾದರೂ ಮಾಡಿಬಿಟ್ಟು ದತ್ತಣ್ಣ. ಬೇರೆ ಸಮಯದಲ್ಲಾಗಿದ್ದರೆ ನಾನು ನಿನ್ನ ತಡೀತಿರ್ಲಿಲ್ಲ. ಆದರೆ ಪಾಪ ತುಳಸಿ ಈಗ ತಾನೇ ಚೇತರಿಸ್ಕೋತಿದ್ದಾಳೆ. ಈ ಸಮಯದಲ್ಲಿ ಅವಳ ಎದುರಿಗೆ ಈ ವಿಷಯ ಮಾತಾಡದೆ ಸಂಭಾಳಿಸೋಕ್ಕಾಗತ್ತಾ ನೋಡು. ಅದಕ್ಕೆ ಕಣೋ, ಆತ್ಮೀಯರು ಅಂತ ಒಬ್ರು ಇರಬೇಕು ಅಂತ ಅನ್ನೋದು. ನೀನು ಹೇಳಲಿಲ್ಲ ಅಂತಂದರೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ನೀ ಹೇಳ್ದಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಶೇಷು. ಸರಿ ಕಣ, ನಾನೇನು ಬರ್ತೀನಿ, ನಾಳೆ ನೋಡೋಣ. ಆಯ್ತು. ಮಾವ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಈ ಶೂರ್ಪನಖಿ ಇಷ್ಟು ನಯವಾಗಿ ಮಾತಾಡ್ತಿದ್ದಾಳೆ ಅಂತಂದರೆ ಏನೂ ಇದೆ ಅಂತಾನೆ ಅರ್ಥ. ಹೇಳು, ಪರವಾಗಿಲ್ಲ. ದತ್ತಣ್ಣ ನಮ್ಮವನೇ ತಾನೇ. ಮಾವ, ನಾನೊಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ. ಮನೆಯಿಂದನೇ ಬ್ಯೂಟಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು. ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ 6 ತಿಂಗಳಲ್ಲಿ 3 ಪಟ್ಟು ದುಡಿಬೋದು, ಗೊತ್ತಾ? ಅಂದರೆ ಇವಳು ಕೆಲಸ ಮಾಡೋವಾಗ ನೀನು ಚೋಟುನ ನೋಡ್ಕೋಬೇಕು ಅಂತಾಯ್ತು. ಈಗಲೂ ನೀನು ಗೋದಾವರಿನೇ ಅಲ್ವಾ ನೋಡ್ಕೋತಿರೋದು ಶೇಷು? ಚೋಟು ವಿಷಯ ಅಲ್ಲ ಮಾವ, ಅದೇ ಹೇಗೋ ಮ್ಯಾನೇಜ್ ಮಾಡ್ಬೋದು. ಈ ಕೆಲಸಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಟೆನ್ಷನ್ ಮಾಡ್ಕೋಬೇಡಿ ಮಾವ, ಆದಷ್ಟು ಬೇಗ ದುಡ್ಡು ವಾಪಸ್ ಕೊಡ್ತೀನಿ. ಹೇಳಿದ್ನಲ್ಲ, 6 ತಿಂಗಳಲ್ಲೇ 3 ಪಟ್ಟು ದುಡಿಬಹುದು ಅಂತ. ನನಗೆ ಪ್ರಾಫಿಟ್ ಬರ್ತಿದ್ದ ಹಾಗೆ ನೀವು ಕೊಟ್ಟಿರೋ ಹಣಕ್ಕೆ ಬಡ್ಡಿನೂ ಸೇರಿಸ್ಬಿಟ್ಟು ಕೊಡ್ತೀನಿ. ಖರ್ಚಿಗೆ 500 ರೂಪಾಯಿ ಬೇಕು ಅಂದರೂ ಸಾಲ ಮಾಡೋ ಪರಿಸ್ಥಿತಿ ನಂದು. ಅಂಥದ್ರಲ್ಲಿ 2 ಲಕ್ಷ ಕೇಳ್ತಿದೀಯಲ್ಲಮ್ಮ, ತಮಾಷೆ ಮಾಡ್ತಿದೀಯಾ? ಗೊತ್ತು ಮಾವ, ನಿಮ್ಮ ಹತ್ರ ಇಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಇದನ್ನ ಅತ್ತೆ ಎದುರಿಗೆಲ್ಲ ಹೇಳಕ್ಕಾಗಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮಾವ, ಅತ್ತೆಗೆ ಅವ್ರ ತವ್ರ ಮನೇಲಿ ಮಾಡಿಸ್ಕೊಟ್ಟಿರೋ ಸರ ಇದೆಯಲ್ಲ, ಅದನ್ನ ಗಿರ್ವಿ ಇಟ್ರೆ. ನಂದಿನಿ, ಸಂಧ್ಯಾ, ಆಗಲೇ ನಿನ್ನ ತಾತನ ಜೊತೆ ಮಾತಾಡಬೇಕಾದ್ರೆ ನಾನು ಅರ್ಧಂಬರ್ಧ ಕೇಳಿಸ್ಕೊಂಡೆ. ಅವತ್ತು ಅಮ್ಮನ ವಿಷಯದಲ್ಲಿ ನೀನು ಸಮರ್ಥ ಹತ್ರ ಮಾತಾಡ್ದಾಗಲೇ ನನಗೆ ಇರಿಟೇಟ್ ಆಯಿತು. ಆದರೂ ನಾನು ಸುಮ್ಮನೆ ಇದ್ದೆ. ಆದರೆ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ಯಾ. ಈ ಮನೇಲಿ ನಿಂಗೆ ಯಾರೂ ತೊಂದರೆ ಕೊಡ್ತಾ ಇಲ್ಲ ಅಲ್ವಾ? ಅಂದಮೇಲೆ ಆರಾಮಾಗಿರು. ಯಾಕೆ ಸುಮ್ಮನೆ ಆಸ್ತಿ ದುಡ್ಡು ಅಂತ ಎಲ್ಲ ಮಾತಾಡಿ ಅಮ್ಮಂಗೆ ತಾತಂಗೆ ಹರ್ಟ್ ಮಾಡ್ತೀಯಾ? ಸಿರಿ, ಈ ವಿಷಯದಲ್ಲಿ ನೀ ತಲೆ ಹಾಕೋ ಅಗತ್ಯ ಇದೆಯಾ? ನೀನು ಹೊರಗಿಂದ ಬಂದವಳು, ಹಾಗೆ ಇರು. ನಾನು ಈ ಮನೇಲಿ ಹುಟ್ಟದವಳು. ಈ ಮನೇಲಿ ಹುಟ್ಟಿದವಳು ಮನೆಯವಳ ಥರ ಇರಬೇಕಲ್ವಾ ಸಂಧ್ಯಾ? ನಾನು ಹೊರಗಿಂದ ಬಂದ್ರೂ
ಈ ಮನೆಯೊಳೇ ಆಗಿದ್ದೀನಿ ಅಂದಮೇಲೆ ಈ ಮನೆ ಒಳ್ಳೇದಕ್ಕಾಗಿ ನಿನ್ನ ಜೊತೆ ಮಾತಾಡೋ ಹಕ್ಕು ನನಗಿದೆ ಸಂಧ್ಯಾ. ನಾನು ಹಕ್ಕಿನ ಬಗ್ಗೆನೇ ಮಾತಾಡಿದ್ದು ತಾತನ ಹತ್ರ. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅವತ್ತು ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ಲಲ್ಲ, ಹಾಗೇನಾದ್ರೂ ನನಗಾದ್ರೆ ಯಾರು ಬರ್ತಾರೆ ನನ್ನ ಕಾಪಾಡಕ್ಕೆ? ಮಗಳು ತರ ನಡ್ಕೊಳ್ಳಿಲ್ಲ ಅಂತ ಈ ಮನೆಯವ್ರು ಹೇಳ್ತಾರೆ, ಸೊಸೆ ತರ ನಡ್ಕೊಳ್ಳಿಲ್ಲ ಅಂತ ಆ ಮನೆಯವ್ರು ಹೇಳ್ತಾರೆ. ಹೀಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀವೆಲ್ಲ ಹೇಗ್ ನನ್ನ ಟ್ರೀಟ್ ಮಾಡ್ತೀರಾ ಅಂತ ನಾನು ನೋಡಿಲ್ವಾ? ನಾವು ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ನೀನು ನಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತೆ ಅಲ್ವಾ ಸಂಧ್ಯಾ? ನೀನು ಮನೆ ಮಗಳ ಥರ ಇರು, ನಾವೆಲ್ಲರೂ ಹಾಗೆ ಪ್ರೀತಿ ಮಾಡ್ತೀವಿ, ನೋಡ್ಕೋತೀವಿ. ಸಿರಿ, ನೀನೇನೋ ಆದರ್ಶ ಸೊಸೆ ಅನ್ನೋ ತರ ಬಿಲ್ಡಪ್ ತಗೋಬೇಡ. ನನಗೆ ನೀನು ಉಪದೇಶ ಕೇಳೋ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಅರ್ಥ ಆಗಿರೋದಿಷ್ಟೆ, ನಮಗ್ ಕಷ್ಟ ಅಂತ ಬಂದಾಗ ಯಾರು ನಮಗಾಗಲ್ಲ. ನಮ್ಮ ಭವಿಷ್ಯನ ನಾವೇ ಗಟ್ಟಿ ಮಾಡ್ಕೋಬೇಕು ಅಷ್ಟೆ. ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ.